ಬೆಳಗಾವಿ ಜಿಲ್ಲೆಯ ಉಗಾರ್ ಶುಗರ್ಸ್ ಕಾರ್ಖಾನೆಯ ಬಹುಕೋಟಿ ಅಕ್ರಮದ ಕರ್ಮಕಾಂಡ ಬಯಲಾಗಿದೆ. ಯಾವುದೇ ಅನುಮತಿ ಇಲ್ಲದೆ ಜನರ ಜೀವಕ್ಕೆ ಕುತ್ತು ಬರುವಂತಹ ಶುಗರ್ಸ್ ಎಥೆನಾಲ್ ಘಟಕ ನಿರ್ಮಿಸಿ ವಂಚನೆ ಮಾಡಲಾಗಿದೆ. ಈ ಕಾರ್ಖಾನೆಯ ವಂಚನೆಯನ್ನ ಗ್ಯಾರಂಟಿ ನ್ಯೂಸ್ ಬಯಲು ಮಾಡಿದೆ. ಈ ಬಗ್ಗೆ ಒಂದು ಸ್ಟೋರಿ ಇಲ್ಲಿದೆ. ಉಗಾರ್ ಶುಗರ್ಸ್ ಕರ್ಮಕಾಂಡ ಅನಾವರಣ. ಉಗಾರ್ ಶುಗರ್ಸ್ನಿಂದ 3 ಕೋಟಿ ತೆರಿಗೆ ವಂಚನೆ. ದಾಖಲೆ ಸಮೇತ ಗ್ಯಾರಂಟಿ ನ್ಯೂಸ್ನಲ್ಲಿ ಎಕ್ಸ್ಪೋಸ್. ಕಳೆದ ಹಲವು ದಿನಗಳಿಂದ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡು ಈಗಷ್ಟೇ ತಣ್ಣಗಾಗಿದೆ. ಈ ನಡುವೆ ಬೆಳಗಾವಿಯ ಕಾಗವಾಡ ಉಗಾರ್ ಶುಗರ್ಸ್ನ ಭಾರಿ ಗೋಲ್ಮಾಲ್ ಗ್ಯಾರಂಟಿ ನ್ಯೂಸ್ ತನಿಖಾ ವರದಿಯಿಂದ ಬಟಾ ಬಯಲಾಗಿದೆ. ಎಸ್, ಕಾಗವಾಡದ ಪ್ರತಿಷ್ಠಿತ ಉಗಾರ್ ಶುಗರ್ಸ್ ಕಾರ್ಖಾನೆಯ ಅಕ್ರಮಗಳಿಗೆ ಬೆಳಗಾವಿಯ ಅಧಿಕಾರಿಗಳು ಸಾಥ್ ಕೊಟ್ರಾ ಎಂಬ ಅಂಶ ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಉಗಾರ್ ಶುಗರ್ಸ್ ಎಥೆನಾಲ್ ಘಟಕಕ್ಕೆ ಕಾಗವಾಡ ಪುರಸಭೆ ಅನುಮತಿಯೇ ನೀಡಿಲ್ಲ. ಆದರೆ ಉಗಾರ್ ಶುಗರ್ಸ್ ಎಥೆನಾಲ್ ಘಟಕ ಶುರು ಮಾಡಿ ಅಕ್ರಮ ಎಸಗಿದೆ. ಈ ಬಗ್ಗೆ ಏಪ್ರಿಲ್ 5, 2023ರಂದು ಮಾಹಿತಿ ಹಕ್ಕಿನಲ್ಲಿ ಪ್ರಶ್ನೆ ಮಾಡಿದಾಗ ಉಗಾರ್ ಶುಗರ್ಸ್ ಎಥೆನಾಲ್ ಘಟಕಕ್ಕೆ ಎನ್ಒಸಿ ಕೊಟ್ಟಿದ್ದಾಗಿ ಕಾಗವಾಡ ಪುರಸಭೆ ಅಧಿಕಾರಿಗಳು ಸುಳ್ಳು ಮಾಹಿತಿ ನೀಡಿ ವಂಚಿಸಿದ್ದಾರೆ. ಮತ್ತೊಮ್ಮೆ ಫೆಬ್ರವರಿ 13, 2025ರಂದು ಮತ್ತೆ ಮಾಹಿತಿ ಕೇಳಿದಾಗ ಎನ್ಒಸಿ ಕೊಟ್ಟಿಲ್ಲ ಎಂದು ಮಾಹಿತಿ ನೀಡಿದ್ದಾರೆ. ಇದರಿಂದಾಗಿ ಅಧಿಕಾರಿಗಳ ಮೇಲೆಯೇ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಇನ್ನು ಉಗಾರ್ ಶುಗರ್ಸ್ ಕಾರ್ಖಾನೆಯ ಅಕ್ಕಪಕ್ಕದಲ್ಲಿ ಜನವಸತಿ ಇಲ್ಲ ಎಂದು 2022ರ ಅವಧಿಯಲ್ಲಿ ಕಾಗವಾಡದ ತಹಶೀಲ್ದಾರ್ ಆಗಿದ್ದ ಬುರ್ಲೆ ಕೂಡ ತಪ್ಪು ಮಾಹಿತಿ ನೀಡಿದ್ದಾರೆ ಎಂಬ ಅಂಶ ಬೆಳಕಿಗೆ ಬಂದಿದೆ. ಕಾಗವಾಡ ಪುರಸಭೆ ಪ್ರಕಾರ ಪುರಸಭೆ ವ್ಯಾಪ್ತಿಯಲ್ಲಿ 5307 ಮನೆಗಳಿವೆ. ಉಗಾರ ಕುರ್ದಾ ಗ್ರಾಮದ ಮಧ್ಯಭಾಗದಲ್ಲೇ ಈ ಉಗಾರ್ ಶುಗರ್ಸ್ ಕಾರ್ಖಾನೆ ಇದೆ. ಇವರಿಗೆ ಫೇವರ್ ಮಾಡಲು ತಪ್ಪು ವರದಿ ನೀಡಿದ್ರಾ ಎಂಬ ಅನುಮಾನಕ್ಕೆ ಕಾರಣವಾಗಿದೆ. ಇನ್ನು ಶುಗರ್ಸ್ ಕಾರ್ಖಾನೆಯು ಪುರಸಭೆ ಅನುಮತಿ ಪಡೆಯದೆ ಅನಧಿಕೃತವಾಗಿ ಕಾರ್ಖಾನೆ ನಿರ್ಮಿಸಿ ಕಾರ್ಯಾರಂಭ ಮಾಡಿತ್ತು. ಈ ಕಾರ್ಖಾನೆಗೆ ಎನ್ಒಸಿ ನೀಡಲು ಯೋಗ್ಯವಲ್ಲ ಎಂದು ಜನವರಿ 10, 2022ರಲ್ಲಿ ಬೆಳಗಾವಿ ಡಿಸಿಗೆ ವರದಿ ನೀಡಲಾಗಿತ್ತು. ಇನ್ನು ಈ ಕಾರ್ಖಾನೆಯಿಂದ 2015ರಿಂದ 2022ರವರೆಗೆ ಕುರ್ದಾ ಪುರಸಭೆಗೆ 3 ಕೋಟಿಗೂ ಹೆಚ್ಚು ನಷ್ಟವಾಗಿದೆ. ಹೀಗಾಗಿ ತೆರಿಗೆ ಕಟ್ಟುವಂತೆ ಕಾರ್ಖಾನೆಗೆ ನೋಟಿಸ್ ಸಹ ನೀಡಲಾಗಿತ್ತು. ಆದರೂ ಆಸ್ತಿ ತೆರಿಗೆ ಕಟ್ಟದೆ ಕಳ್ಳಾಟವಾಡಿರೋದು ಬೆಳಕಿಗೆ ಬಂದಿದೆ. ಉಗಾರ್ ಕಾರ್ಖಾನೆಯಿಂದ ಘನತ್ಯಾಜ್ಯ ರಾಸಾಯನಿಕ ನೀರು ಹೊರಕ್ಕೆ ಬಿಡ್ತಾ ಇರೋದ್ರಿಂದ ಸ್ಥಳೀಯ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಈ ಬಗ್ಗೆಯೂ ಮಾಲಿನ್ಯ ನಿಯಂತ್ರಣ ಮಂಡಳಿಗೂ ಪತ್ರ ಬರೆಯಲಾಗಿದೆ. ಈ ಹಿನ್ನೆಲೆ ಕೂಡಲೇ ಎಥೆನಾಲ್ ಘಟಕ ಸ್ಥಳಾಂತರಕ್ಕೆ ಪುರಸಭೆ ನಿರ್ಣಯ ಕೈಗೊಂಡಿದೆ. ಒಟ್ಟಾರೆ ಉಳ್ಳವರಿಂದ ಆಗುವಂತಹ ಅನ್ಯಾಯಕ್ಕೆ ಬಡ ಜನರ ಜೀವ ಬಲಿ ಕೊಡಬೇಕಾ ಅನ್ನೋದು ಇದೀಗ ಪ್ರಶ್ನೆಯಾಗಿದೆ. ಕೂಡಲೇ ಈ ಕಾರ್ಖಾನೆಯನ್ನ ಸ್ಥಳಾಂತರ ಮಾಡಬೇಕೆಂದು ಸ್ಥಳೀಯರ ಒತ್ತಾಯವಾಗಿದೆ. ಆದ್ರೆ ಎಥೆನಾಲ್ ಘಟಕ ಸ್ಥಳಾಂತರಕ್ಕೆ ಅಧಿಕಾರಿಗಳು ಮೀನಾಮೇಷ ಎಣಿಸ್ತಾ ಇರೋದು ಯಾಕೆ ಅನ್ನೋದು ಅನುಮಾನಕ್ಕೆ ಕಾರಣವಾಗಿದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.